ಈಗ ಸದ್ಯಕ್ಕೆ ಒಂದು ಸಿನಿಮಾದಲ್ಲಿ ಬ್ಯುಸಿ ಇದ್ದೀರಾ, ನಿಮ್ಮ ತಂದೆಯನ್ನೇ ಹೋಲಿಸುವಂಥ ಒಂದು ಕತೆ. ಸೊ ಅದ್ರ ಬಗ್ಗೆ ನೀವೇ ಹೇಳಿ. ಇಲ್ಲ, ಆ್ಯಕ್ಚುಲಿ ಡೈರೆಕ್ಟ್ರಿಗೆ ಅದು ಬಂದಿದ್ದ ಥಾಟು. ಅಂದರೆ ಎಲ್ಲ ಥರ ಸಿನಿಮಾಗಳು ಬರ್ತಾಯಿದೆ, ಕಾಶಿನಾಥ್ ಸರ್ ಮಾಡ್ತಿದ್ದಂಥ ಜಾನರ್ ಸಿನಿಮಾ ಬರ್ತಾ ಇಲ್ಲ. ಸೊ ಆ ಥರದ್ರ ಮೇಲೆ ವರ್ಕ್ ಮಾಡೋಣ ಅಂತ ಒಂದು ಕುತ್ಕೊಂಡು ವರ್ಕ್ ಮಾಡಿದಾಗ ಕ್ರಿಯೇಟ್ ಆದಂಥ ಸಿನಿಮಾ ಈ ಸಬ್ಜೆಕ್ಟು. ಇದು ನನ್ನ ಹತ್ರ ಬರೋವರೆಗೂ ವರ್ಕಿಂಗ್ ಟೈಟಲ್ ಇರುತ್ತೆ. ನಾನು ಓಕೆ ಅಂದ ಮೇಲೆ ಒಂದಿಷ್ಟು ವರ್ಕ್ ಮಾಡಿದಾಗ ಅವ್ರಿಗೆ ಹೊಳೆಯೋಂಥ ಟೈಟಲ್ಲು ಸನ್ ಆಫ್ ಕಾಶಿನಾಥ್. ಸಡನ್ನಾಗಿ ಫೋನ್ ಮಾಡ್ತಾರೆ ಒಂದು ದಿವಸ, ಸರ್ ಹಿಂಗೆ ಟೈಟಲ್ಲು ಹಿಂಗೆ ಇಟ್ಟಿದ್ದೀನಿ, ಬೇರೆ ಒಂದು ಯೋಚನೆ ಮಾಡಿದ್ದೀನಿ, ಏನು ಅಂತ ಕೇಳ್ತೀನಿ ಕ್ಯಾಶುವಲಾಗಿ. ಅವಾಗ ಸನ್ ಆಫ್ ಕಾಶಿನಾಥ್ ನಂಗೆ ಅವ್ರು ಒಂದು ಸತಿ ಆ ಟೈಟಲ್ ಹೇಳಿದಾಗಲೇ ತಲೆಗೆ ಒಂದು ಮನಸ್ಸಲ್ಲಿ ತುಂಬ ಇಷ್ಟ ಆಯಿತು ಟೈಟಲು. ತಲೆಯಲ್ಲಿ ಆ ಬೀಟ್ ಸಡನ್ನಾಗಿ ಪುಷ್ ಆಯಿತು, ಸನ್ ಆಫ್ ಕಾಶಿನಾಥ ಏನಪ್ಪ ಏನಾಗುತ್ತೆ, ಆಯಿತು ಎಲ್ಲ ಇದಾಯಿತು, ವಿಲ್ ರಿಜಿಸ್ಟರ್ ಇಟ್ ಅಂತ ಹೇಳ್ಬಿಟ್ಟು ಚೇಂಬರ್ಗೆ ಹೋಗಿ ನೋಡಿದಾಗ ಆಲ್ರೆಡಿ ಯಾರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಸನ್ ಆಫ್ ಕಾಶಿನಾಥ್ ಅನ್ನೋದೇ ಆಲ್ರೆಡಿ ಯಾರು ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಚೇಂಬರಲ್ಲಿ ಅಯ್ಯೋ ಕಾಶಿನಾಥ್ ಮಗನಿಗೆ ಸನ್ ಆಫ್ ಕಾಶಿನಾಥ್ ಟೈಟಲ್ ಸಿಗ್ತಿಲ್ವಲ್ಲ ಅಂತ ಅಂದರು. ಏನು ಮಾಡೋದು ಅಂದಾಗ ಡೈರೆಕ್ಟ್ರಿಗೆ ತಲೆಗೆ, ಸರ್ ಓಕೆ ನಾವು ಚೇಂಬರಲ್ಲಿ ಒಂದು ರೂಲ್ಸ್ ಇದೆ, ಟೈಟಲ್ ಯಾರು ರಿಜಿಸ್ಟರ್ ಮಾಡ್ಬೋದು, ಬಟ್ ಫಸ್ಟ್ ಯಾರು ಸಿನಿಮಾ ಮಾಡ್ತಾರೆ ಅವರಿಗೆ ಟೈಟಲ್ ಸಿಗುತ್ತೆ ಅಂತ. ಸೊ ಆಗ ನಮ್ಮದು ಇನ್ನೇನು ಶೂಟಿಗೆ ರೆಡಿ ಮುಹೂರ್ತ ಮಾಡೋಣ ಅನ್ನೋ ಟೈಮಲ್ಲಿ ಅದೆಲ್ಲ ಆಗಿದ್ದು. ಸೊ ಡೈರೆಕ್ಟ್ರ್ ಆಮೇಲೆ ಹಿಂಗೆ ಮಾಡಿಬಿಡಿ, ಇರೋದೇ ಇದೆಯಂತೆ ಸರ್, ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಅಂತಲೇ ಹಾಕ್ಬಿಡೋಣ ಟೈಟಲ್ಲು ಅಂತ ಅಭಿಮನ್ಯು ಸನ್ ಆಫ್ ಕಾಶಿನಾಥ್ ಟೈಟಲ್ ಬರುತ್ತೆ. ಈ ಕಥೆಯ ಒಳಗಡೆ ಏನಿರುತ್ತೆ ಅಂದರೆ, ನೀವು ಆಗಲೇ ಹೇಳಿದ್ರಿ ಅನುಭವ ಥರ ಮಾಡ್ತಾರಾ, ಈ ಥರ ಗೆಸ್ಚರ್ಸ್ ಇರುತ್ತಾ ಅಂತ, ಬಟ್ ಏನಿರಬಹುದು? ಆ ಥರದ್ದು ಯಾವುದೂ ಅಲ್ಲ. ಬಟ್ ಅಪ್ಪ ಮಾಡ್ತಿದ್ದಂತಹ ಒಂದು ಆ ಟೈಮಿನ ಅವರು ಮಾಡಿದಂತಹ ಒಂದಿಷ್ಟು ಜಾನರ್ದು ಒಂದು ಸ್ಮಾಲ್ ಲೈನ್ ಅದು ತೊಗೊಂಡು ಇವಾಗಿನ ಕಾಲದ ಹುಡುಗರಿಗೆ ಮಾಡಿದ್ರೆ ಹೆಂಗೆ ಅನ್ನೋದು ಒಂದು ಸಣ್ಣ ಪ್ರಯತ್ನ. ಅದರಲ್ಲಿ ಒಳಗಡೆ ಇರುವಂಥ ತಿರುಳು ಸಿಂಪಲ್ಲು. ಒಂದು ಸಿದ್ಧಾಂತನ ಇಟ್ಕೊಂಡು ಇರೋವಂತಹ ಮಗ, ಇನ್ನೊಂದು ಸಿದ್ಧಾಂತನ ಇಟ್ಕೊಂಡಿರುವಂತಹ ಅಪ್ಪ, ಅವರಿಬ್ಬರ ಸಿದ್ಧಾಂತ ಆಪೋಸಿಟ್. ಸೊ ಅವರ ಮಧ್ಯೆ ನಡೆಯುವಂಥ ಒಂದು ಟಾಮ್ ಆ್ಯಂಡ್ ಜೆರ್ರಿ ಶೋ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಭಿಮನ್ಯು ಸರ್. ಇಲ್ಲಿ ತನಕ ಇದ್ದು ಒಂದಿಷ್ಟು ವಿಚಾರಗಳನ್ನು ಮತ್ತೆ ರಿಕಾಲ್ ಮಾಡೋದಾಗಿರ್ಬೋದು, ಮತ್ತೆ ಅದ್ರ ಬಗ್ಗೆ ಹೇಳ್ಕೊಳ್ಳುವಂಥ ಒಂದು ಸಿಚುವೇಶನ್ಸು ಮುಸ್ಸಂಜೆ ಮಾತು ಮೂಲಕ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ನಿಮಗೇನು ಅನಿಸಿದೆ ಅದನ್ನು ನೀವು ಮುಕ್ತವಾಗಿ ಮಾತಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ. ಮುಸ್ಸಂಜೆ ಮಾತಲ್ಲಿ ಒಂದೊಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೂ ಒಂದು ಆಪರ್ಚುನಿಟಿ ಕೊಟ್ಟರೆ ಪವರ್ ಟಿವಿ, ನನ್ನ ಒಳಗಡೆ ಇರೋದನ್ನೆಲ್ಲ ನಾನು ಹೇಳ್ಕೊಳ್ಳೋದಕ್ಕಾಗಲಿ ಅಥವಾ ಅದನ್ನು ಮತ್ತೆ ನೆನಪಿಸೋಕ್ಕಾಗಲಿ, ನನಗೆ ಮೆಲುಕು ಹಾಕೋದಕ್ಕಾಗಲಿ ಆಪರ್ಚುನಿಟಿ ಕೊಟ್ಟಿದ್ದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.